ಪಟ್ಟಣದಲ್ಲಿ ಇದೀನಿ ಈಗ ರಂಗನಾಥ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಸರ್ಕಲ್ ಏನಿದೆ ಈ ಜಾಗದಲ್ಲಿ ಇದೀನಿ. ಈ ಜಾಗದಲ್ಲಿ ಒಂದಿಷ್ಟು ಜನ ಕೂತಿದ್ದಾರೆ, ಈ ಕಡೆಗೆಲ್ಲ ಚೇರ್ ಹಾಕೊಂಡು ಅವ್ರನ್ನ ಮಾತಾಡ್ಸೋ ಕೆಲಸ ಮಾಡ್ತೀನಿ, ನೋಡೋಣ ಏನ್ ಹೇಳ್ತಾರೆ ಅಂತ ಹೇಳಿ. ನಮಸ್ಕಾರ ಸರ್, ಯಾರು ಗೆಲ್ಬೇಕನ್ಸುತ್ತೆ ಮಂಡ್ಯದಲ್ಲಿ? ಮಂಡ್ಯದಲ್ಲಿ ಸ್ಟಾರ್ ಚಂದ್ರು. ಸ್ಟಾರ್ ಚಂದ್ರು ಯಾಕೆ? ಅವರು ಕಾಂಗ್ರೆಸ್ನಿಂದ ನಿಂತವ್ರೆ, ಕಾಂಗ್ರೆಸ್ನವರು ಬೇಕಾದಷ್ಟು ಉಪಕಾರ ಮಾಡವ್ರೆ. ಏನು ಅನ್ನಭಾಗ್ಯ, 5 ಗ್ಯಾರಂಟಿ, ಬಸ್ಸು ಎಲ್ಲ ಕೊಟ್ಟವ್ರೆ ಹೆಂಗಸರು ಮಕ್ಕಳೆಲ್ಲ ಓಡಾಡಕ್ಕೆ. ಅದಕ್ಕಿಂತ ಇನ್ನೇನು ಸಹಾಯ ಮಾಡಬೇಕು? 2 ಸಾವಿರ ಕೊಡ್ತಾವ್ರೆ, ಅದಕ್ಕಿಂತ ಇನ್ನೇನು ಸಹಾಯ ಮಾಡಬೇಕು? ಗಂಡು ಮಕ್ಕಳು ಹೇಳ್ತಾರೆ ನಮ್ದು ಕಿತ್ಕೊಂಡ್ಬಿಟ್ಟು ಎಲ್ಲಾ ಗೌರ್ಮೆಂಟ್ ಯಾವ್ದು ಗಂಡು ಮಕ್ಕಳು ನಮ್ದು ಅನ್ನೋದು ಯಾವ್ದು ಪ್ರಪಂಚದಲ್ಲಿ ಯಾವ್ದು ಇಲ್ಲ. ಎಲ್ಲಾ ಗೌರ್ಮೆಂಟ್ ಚಕ್ರ ತಿರುಗಿದಂಗೆ, ಕಾಲ ಚಕ್ರ ಹೆಂಗ್ ತಿರುಗ್ತಿ ಅಂದ್ರೆ ಟರ್ನ್ ಓವರ್ ಆಯ್ತಾ ಇರ್ಬೇಕು ಸರ್, ಟರ್ನ್ ಓವರ್ ಆಗ್ತಾ ಇರ್ಬೇಕು ಸರ್. ಕೇಳಿ ಸರ್, ಇನ್ನೇನು ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾರೆ ಅವ್ರು ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅಂತ. ಸರ್ ಏನಾರ ಆಗಲಿ, ಫಸ್ಟ್ ನಮ್ಮೂರ್ ತಾವು ನಾವು ಫಸ್ಟ್ ಈಗ ಒಬ್ಬರಿಗೆ ಪತ್ರ ಬರಿತೀವಿ, ಏನಂತ ಬರಿತೀವಿ? ನಾವು ಕ್ಷೇಮ, ನಿಮ್ಮ ಕ್ಷೇಮಕ್ಕೆ ಕಾಗದ ಬರೀರಿ ಅಂತೀವಿ. ಫಸ್ಟ್ ನಮ್ಮನ್ನ ನೋಡ್ಕೋಬೇಕು, ಆಮೇಲೆ ನೆಕ್ಸ್ಟ್ ಅವ್ರದ್ದು, ಆಮೇಲೆ ಫಸ್ಟ್ ನಮ್ ಕ್ಷೇಮ. ಈಗ ಸ್ಟಾರ್ ಚಂದ್ರು ನಮ್ ಕ್ಷೇಮ ಸರ್. ಸರ್ ನಮಸ್ತೆ. ಏನ್ ಸರ್ ಈ ಸಲ ಎಲೆಕ್ಷನ್ ಯಾರು ಗೆಲ್ಲಿಸ್ಬೇಕು ಅನ್ಸುತ್ತೆ ನಿಮ್ಗೆ? ಈ ಸಲ ನಾವು ಸ್ಟಾರ್ ಚಂದ್ರನೇ ಗೆಲ್ಲಿಸ್ಬೇಕು. ಸ್ಟಾರ್ ಚಂದ್ರನೇ ಗೆಲ್ಲಿಸ್ಬೇಕು ಅಂತ ಯಾಕೆ ಹಂಗ ಅನಿಸ್ತೈತೆ? ಯಾಕೆಂದ್ರೆ ಇವರೆಲ್ಲ ಮಾಡಿ ಸಾಕಾಗೋರು, ಅದಕ್ಕೆ ನಾವು ಅವ್ರಿಗೆ ಮಾಡ್ಬೇಕು ಅಂತ ಆಸೆ. ಯಾಕೆ ಕುಮಾರಸ್ವಾಮಿ ಬೇಡ ಅನ್ಸುತ್ತೆ? ಬೇಡ, ಬೇಕಾಗಿಲ್ಲ ಅಂತ ಅನಿಸ್ತೈತೆ. ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ರೈತರ ಸಾಲ ಮನ್ನಾ ಮಾಡಿದ್ದಾರೆ, ಮಾಡಿದ್ರಲ್ಲ ಒಂದ್ಸಲ 50,000 ಸಾಲ ಮನ್ನಾ ಮಾಡ್ತೀವಿ ನೋಡಿದ್ರೆ 1 ತಿಂಗಳು ಕರೆಕ್ಟಾಗಿ ಮುಂದಕ್ಕೆ ಹಾಕಿದ್ರಲ್ಲ, ಮಾಡ್ಲಿಲ್ಲ. ಎಲ್ಲಿ ಮಾಡಿದ್ರು? ಅದಾಗ್ಲಿಲ್ಲ. ಇನ್ನೇನು ಸೊ ಅದು ಅನುಕೂಲ ಆಗಲ್ಲ ಅಂತೀರಾ? ಆಗಲ್ಲ. ಓಕೆ, ಒಂದ್ ಸೀಟ್ ಬಂದು ಏನ್ ಮಾಡಕಾಯ್ತು ಸರ್? ಸರ್ ನಮಸ್ತೆ. ಯಾರನ್ನ ಗೆಲ್ಲಿಸ್ಬೇಕು ಅನ್ಸುತ್ತೆ ಸರ್ ಈ ಸಲ? ಕುಮಾರಣ್ಣ. ಯಾಕೆ? ಯಾಕೆ ಅಂದ್ರೆ ಕಾವೇರಿ ಹೋರಾಟಕ್ಕೆ ಮೊದಲು ಸಾರಿ ಬರ್ತಾರೆ. ಇಲ್ಲಿ ಕಾಂಗ್ರೆಸ್ ಅವರು ನೀರು ಬಿಟ್ಟಿ ತಮಿಳ್ನಾಡಿಗೆ, ಬೆಂಗಳೂರವರೆಗೂ ಕುಡಿಯಕ್ ನೀರಿಲ್ಲ. ಇಲ್ಲಿ ಜಾನುವಾರುಗಳಿಗೆ, ಹಳ್ಳಿಗಳಿಗೆ, ರೈತರುಗಳಿಗೆ ಕುಡಿಯಕ್ಕೂ ನೀರು, ಜಮೀನ್ಗೆಲ್ಲ ಕುಡಿಯಕ್ಕೂ ನೀರಿಲ್ಲ. ನೀರು ಬಿಡ್ತಾ ಇದ್ದಾನೆ. ಕಾವೇರಿ ಇಶ್ಯೂ ಈಗ ಬಹಳ ಚರ್ಚೆ, ಬಹಳ ಚರ್ಚೆ, ತುಂಬಾ ಚರ್ಚೆ ಆಗ್ತಾ ಇದೆ. ಕಾವೇರಿ ಕಾಯಕ್ಕೆ ಕುಮಾರಣ್ಣ, ದೇಶ ಕಾಯಕ್ಕೆ ಮೋದಿ ನೋಡ್ಕೊಂಡು ಓಟ್ ಹಾಕ್ತಾರೆ, ಕುಮಾರಣ್ಣ ಗೆಲ್ತಾರೆ. ಯಾವುದೇ ಸಂಶಯನೂ ಇಲ್ಲ. ಯಾವ ಸಂಶಯ? ಗ್ಯಾರಂಟಿಗಳ ವಿಚಾರದಲ್ಲಿ ಕಷ್ಟ ಆಗತ್ತೆ ಅಂತಾರೆ. ಗ್ಯಾರಂಟಿಯಲ್ಲಿ ಸರ್ ಇವತ್ತು ಇಸ್ಕೊತಾರೆ, ನಾಳೆ ಬರ್ಸ್ಬಿಡ್ತಾರೆ. ಗ್ಯಾರಂಟಿ ಅವ್ರು ಕೊಡ್ಬೋದು. ಯಾರು ಕೊಡ್ತಾವ್ರೆ? ನಮ್ಮಲ್ಲೆಲ್ಲ 5 ಜನ ಟ್ಯಾಕ್ಸ್ ಪೇಯರು. ಎಷ್ಟು ಹೇಳಿ? 10 ಲಕ್ಷ ವರ್ಷಕ್ಕೆ ಪೇಮೆಂಟ್ ಮಾಡ್ತೀವಿ ಟ್ಯಾಕ್ಸ್ ಪೇಮೆಂಟ್. ಆ ದುಡ್ಡಲ್ಲಿ ಕೊಡ್ತಾನೆ, ಅವ್ರ ಮನೆಯಿಂದ ಕೊಡ್ತಾವ್ರ? ಮನೆಯಿಂದ ಕೊಡಲ್ಲ. ಮತ್ತೆ ಅಭಿವೃದ್ಧಿ ಮಾಡ್ಬೇಕು ಸರ್. ಬರೀ ಇದು ಕೊಟ್ಕೊಂಡಿದ್ದಾನೆ, ಇದು ಯಾವ್ದು ಗ್ಯಾರಂಟಿಗಳು ಕೊಟ್ಕೊಂಡಿದ್ದಾನೆ. ಕುಮಾರಸ್ವಾಮಿ ಒಂದ್ಸಲ ಇಲ್ಲಿರ್ತಾರೆ ಅಲ್ಲಿರ್ತಾರೆ ಅಂತ ಹೇಳ್ತಾರೆ, ರಾಮನಗರಕ್ಕೆ ಹೋಗ್ತಾರೆ, ಚನ್ನಪಟ್ಟಣ. ಈಗ ಪರ್ಮನೆಂಟ್ ಇಲ್ಲಿ ಪರ್ಮನೆಂಟ್ ವಿಶ್ವನಾಯಕನ ಜೊತೆ ಸೇರಿದ ಮೇಲೆ ಪರ್ಮನೆಂಟ್ ಅಲ್ವಾ ಸರ್? ಓಕೆ ಸರ್ ನಮಸ್ತೆ. ಯಾರು ಗೆಲ್ಬೇಕು ಅನ್ಸುತ್ತೆ ಸರ್ ಈ ಸಲ? ಸರ್ ರೈತರ ಪರವಾಗಿ ಯಾರ ಕೆಲಸ ಮಾಡ್ತಾರೆ ಅವ್ರು ಗೆಲ್ಲ. ರೈತರ ಪರವಾಗಿ ಯಾರು ಮಾಡ್ತಾರೆ? ರೈತರ ಪರವಾಗಿ ನೋಡೋದ ಸರ್, ಕಾದ್ ನೋಡೋದು. ಯಾರು ಗೆಲ್ತಾರೆ ಅವ್ರು ಮಾಡ್ತಾರೆ ಸರ್. ಯಾರು ಗೆಲ್ತಾರೆ ಅವ್ರು ಮಾಡ್ತಾರೆ. ಹೌದು ಸರ್. ಹೆಂಗಾಗುತ್ತೆ? ಈಗ ಸ್ಟಾರ್ ಚಂದ್ರ ಅವ್ರಿಗೆ 7 ಶಾಸಕರು ಇದಾರಲ್ಲ ಕಾಂಗ್ರೆಸ್ನವ್ರಿಗೆ. ನೋಡೋದ ಸರ್, ರೈತರ ಪರವಾಗಿ ಯಾರು ಗೆದ್ರು ಕೆಲಸ ಮಾಡೋರು ಓಕೆ. ಏನ್ ಸರ್ ಈ ಸಲ ಮಂಡ್ಯದಲ್ಲಿ ಏನ್ ಬಹಳ ಚರ್ಚೆ ಆಗ್ತಿದೆ ಸರ್? ಇದರಲ್ಲಿ ಈ ಸರಿ ಯಾರು ಕುಮಾರಸ್ವಾಮಿ ಬಂದರೆ ಎಲ್ಲ ಥರ ಅನುಕೂಲ ಆಗ್ತದೆ. ಯಾಕೆ ಅಂತಂದರೆ ಕೆಲಸ ಕಾರ್ಯಗಳು ಮಾಡ್ತಾರೆ, ಆಮೇಲೆ ಸಾಲ ಮನ್ನಾ ಮಾಡವ್ರೆ, ಆಮೇಲೆ ಜನಗಳು ಒಳ್ಳೇದು ಮಾಡ್ತಾರೆ. ಅವರು ಸಾಕಷ್ಟು ಅನುಕೂಲ ಇದೆ. ಕುಮಾರಸ್ವಾಮಿ ಜಂಪಿಂಗ್ ಸ್ಟಾರ್ ಅಂತಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಮೋದಿಗೂ ಅನುಕೂಲ ಇದೆ. ಅವರು ಆಗ ಪ್ರಧಾನಮಂತ್ರಿ ಅವರು ಆಗಬೇಕು, ಕುಮಾರಣ್ಣನೂ ಆಗಬೇಕು. ಇಬ್ಬರು ಆದರೆ ಎಲ್ಲರೂ ದೇಶಕ್ಕೆ ಒಳ್ಳೇದಾಗ್ತದೆ. ಬಟ್ ಕುಮಾರಸ್ವಾಮಿ ಗೆದ್ದೆತ್ತಿನ ಬಾಲ ಹಿಡ್ಕೊಂಡು ಹೋಗ್ತಾರೆ. ಇಲ್ಲ, ಖಂಡಿತ ಇಲ್ಲ ಸರ್. ಬಡವ್ರ ಬಗ್ಗೆ, ರೈತರ ಬಗ್ಗೆ ಹೋರಾಟಗಾರರು ಅವರು, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಬಟ್ ಕಷ್ಟ ಆಗಲ್ವಾ ಈ ಸಲ? ಗ್ಯಾರಂಟಿ ಇದೆ, 100% ಶಾಸಕರು ಇದ್ದಾರೆ, 10 ಜನ ಇರ್ತದೆ, ಎದುರ್ಕೊಳ್ಳಂಗಿಲ್ಲ. 100% ಗೆಲ್ತಾರೆ ಅವರು, ಮಾತಾಡಂಗಿಲ್ಲ ಅವರು. ಕುಮಾರಣ್ಣ 100% ಗೆಲ್ತಾರೆ ಅವ್ರು. ಗ್ಯಾರಂಟಿಗಳು ಗ್ಯಾರಂಟಿ ಸರ್. ಬಾಜಿ ಬೇಕಾದ್ರೆ ಎಲ್ಲ ಪ್ರತಿಯೊಬ್ಬರು ಆಗ್ತಾರೆ ಸರ್, ಅವ್ರಿಗೆ ಪ್ರತಿಯೊಬ್ಬರು ಆಗ್ತಾರೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಪಿಕ್ ಪಾಕೆಟ್ ಕುಮಾರಸ್ವಾಮಿ. ಇಲ್ಲ, ಅವ್ರು ಸಾವಿರ ಅಂತಾರೆ. ರೋಡಿಸಮ್ ಅಲ್ವೇ ಅವರು? ಮೊದಲೇ ರೋಡಿಸಮ್ ಅವರು. ಈಗ ಇದ್ರೊಳಗಡೆ ಚೌಪ ಯಾರಿಗೋ ಹೊಡೆದು ತೋಟ ಎಲ್ಲ ಉಳಿಸಾಕ್ಬಿಟ್ಟವ್ರೆ. ಆ ಥರ ಒಯ್ತಾರ ಇವರು. ಯಾರು ಅಂದ್ರೆ ಸಾಧು ಪ್ರಾಣಿ ಇವರು, ಮೊದಲೇ ಪೇಷಂಟ್ ಅವರು. ಅಂತರಲ್ಲಿ ತಾಳ್ಮೆ ಜಾಸ್ತಿ ಇವರು. ಏನೋ ಜನ ಮಾತಾಡ್ತಾರೆ ಅಂದ್ರೆ ಅನ್ಕಲಿ ಅಂತ ಅವರು ತಾಳ್ಮೆಯಿಂದ ಇದು ಮಾಡ್ತಾರೆ ಅಷ್ಟೇ. ಯಾರಿಗೆ ಕೆಡ ಬೋಸಲ್ಲ ಅವರು, ಯಾರು ಮಾಡಲ್ಲ ಅವರು. ಒಳ್ಳೆ ಜನ. ಅವ್ರು ಬಂದ್ರೆ ಅನುಕೂಲ ಆಗ್ತದೆ, ಬಡವ್ರ ಬಗ್ಗರಿಗೆಲ್ಲ ಅನುಕೂಲ ಆಯ್ತದೆ. ಅಷ್ಟೇ ಹೇಳ್ಬಲ್ಲೆ ಸರ್. ಓಕೆ.
ಏನ್ ಸರ್ ಈ ಸಲ ಎಲೆಕ್ಷನ್? ನಾವೆಲ್ಲ ಕಾಂಗ್ರೆಸ್ ಮಾಡ್ತಾ ಇದೀವಿ. 8-9 ವರ್ಷದಲ್ಲಿ ಮೇವೆಲ್ಲ 700 ರೂಪಾಯಿ ಇದ್ದದ್ದು 2,000 ರೂಪಾಯಿ ಆಗಿದೆ ಈಗ. DAP, ಇಫ್ಕೋ, ಯೂರಿಯಾ ಪ್ರತಿಯೊಂದು ರೇಟು ಆಗಿದೆ. ಆಲ್ ರೇಟು ಎಲ್ಲ ಪ್ರತಿಯೊಂದು ಆಗಿದೆ. ಮೇವೆಲ್ಲ ಜಾಸ್ತಿ ಆಗಿದೆ. ಯಾವ ಅಭಿವೃದ್ಧಿ ಮಾಡಿದ್ದಾರೆ ಮೋದಿ ಅಂತ ಕೇಳ್ತಾರೆ. ಎಲ್ಲ ಮೋದಿ ಹೆಸರು ಹೇಳ್ತಾರಲ್ಲ. ರಾಜ್ಯದಲ್ಲಿ ಸರ್ಕಾರದ ಲೆವೆಲಲ್ಲಿ MLAಗಳು ಏನು ಮಾಡ್ತಾವ್ರೆ ಅವ್ರ ಕಡೆಯವರು? ಎಲ್ಲ ಮೋದಿ ಹೆಸರು ಹೇಳ್ತಾರೆ ನೋಡಿ. ನಾವು ಸಿದ್ದರಾಮಯ್ಯನ ಹೆಸರು ಹೇಳಿಕಿಲ್ಲ, ಏನು ಹೇಳಿಕಿಲ್ಲ, ಬರೀ ಕಾಂಗ್ರೆಸ್ಸು. DK ಶಿವಕುಮಾರ್ಗೆ ಹೇಳ್ತಾರೆ ಶಿಸ್ತು ಸಿಪಾಯಿ ಅವನು. ಈಗ ಒಂದು ಮನೇಲಿ ಚೆನ್ನಾಗಿದ್ದಾಗ ಆ ಮನೆ ಕೆಡಗಕ್ಕೆ ಹೋದವ್ರು ಹೊರತು ಯಾರು ಅವ್ರ ಪರ ಮಾತಾಡಲ್ಲ. ಊರಲ್ಲಿ ಲೂಟಿ ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ಹೇಳ್ತಾರೆ ಸರ್, ಚೆನ್ನಾಗಿದ್ದಾಗ ನಿಮ್ಮ ಮನೆ ಬಂಡೆ ಹೊಡೆದಿದ್ದಾರೆ, ಲೂಟಿ ಹೊಡೆದಿದ್ದಾರೆ ಅಂತ. ಈಗ ಒಂದು ಊರೊಳಗೆ ಒಬ್ಬ ಕರೆಕ್ಟಾಗಿ ಅವನೇ ಅಂದ್ರೆ ಅವ್ನ ಬೀದಿಗೆ ಎಳ್ಕೊ ಬರದೇ ನೋಡ್ತಾರೆ ಜನ. ಅವ್ರು ಯಾವ್ದಾರ ಪಕ್ಷಕ್ಕೆ ಹೋಗಿದಾರ, ಯಾರ ಪಕ್ಷ ಸುದ್ದಿನಾರ ಮಾತಾಡಾರ. ಶಿಸ್ತು ಸಿಪಾಯಿಗೆ ಕಾಂಗ್ರೆಸ್ ಅಲ್ಲಿ ಮಾತಾಡಿದ್ರೆ ಗೌಡ್ರ ವಿಚಾರದಲ್ಲೇ ಮಾತಾಡ್ತಾರೆ, ದೇವೇಗೌಡರು ಕುಮಾರಸ್ವಾಮಿ ವಿಚಾರದಲ್ಲಿ. ಸರ್ ಇಬ್ರು ಕಚ್ಚೆ ಕಟ್ಕೊಂಡ್ ಪೈಲ್ವನ್ ಅಂತ ಬಂದಾಗ ಎತ್ತಾಕ್ಲೇಬೇಕಲ್ವಾ ಸರ್ ನಾವು? ಇಬ್ರು ಕಚ್ಚೆ ಏರ್ಸ್ಬಿಟ್ಟಾಗ ಎತ್ತಾಕ್ಲೇಬೇಕಲ್ವ ಸರ್? ಅವ್ರ ಪರ ಮಾತಾಡಿಕಾಗತ್ತಾ? ಯಾರಿಗೆ ಗೆಲ್ಲಿಸ್ಬೇಕು ಅಂತಿದೆ ಇಲ್ಲಿ? ಸರ್ ಮೋದಿನೇ. ಮೋದಿನೇ ಏನ್ ಮಾಡಿದಾರೆ 10 ವರ್ಷದಲ್ಲಿ? ಮೋದಿ ಏನು ಮಾಡಲಿಲ್ಲ, ಪರವಾಗಿಲ್ಲ. ಹಿಂದುತ್ವ ಉಳಿಸಿದ್ದಾರೆ, ಆಯ್ತಾ? ನಮ್ಮ ಅಷ್ಟು ಸಾಕು. ಇನ್ಯಾರು ಎಲ್ಲ ಆಂಟಿ ಇಂಡಿಯನ್ಸ್ ಎಲ್ಲ ಆಯ್ತಾ, ಹಿಂದುತ್ವಕ್ಕೆ ಬೆಲೆ ಇಲ್ಲ ಆಯ್ತಾ. ಅವ್ರು ಇರೋದ್ರಿಂದ ಹೆಂಗೋ ಸನಾತನ ಹಿಂದೂ ಧರ್ಮ ಉಳಿತಾ ಇದೆ, ಉಳಿಸ್ತಾರೆ ಗ್ಯಾರಂಟಿ. ಧರ್ಮ ನೋಡಿ ಓಟ್ ಹಾಕೋದು, ಧರ್ಮ ನೋಡಿ ಓಟ್ ಹಾಕೋದು. ಮುಂದಕ್ಕೆ ಫ್ಯೂಚರ್ ಚೆನ್ನಾಗಿ ಮಾಡ್ತಾರೆ, ಒಂದು ಒಳ್ಳೆ ಉತ್ತಮ ಸ್ಥಾನ ತಗೊಂಡು. ಬರೀ ಆಸೆ ಕಟ್ತಾರೆ, ಆಸೆ ಕನಸಿನ ಗೋಪುರ ಕಟ್ತಾರೆ ಇಲ್ಲ ಇಲ್ಲ ಮಾಡಿದಾರಲ್ಲ, ಏನ್ ಮಾಡಿದಾರೆ? ಕೆಲಸಗಳೆಲ್ಲ ಮಾಡಿದಾರೆ. ಈಗ ಇಷ್ಟೆಲ್ಲ ಬೆಲೆ ಏರಿಕೆ ಜಾಸ್ತಿ ಆಯ್ತು ಅಂತಾರೆ. ಅದೆಲ್ಲ ಇದ್ರಲ್ಲೂ ಹಾಗೆ ಆಗಿರೋದಲ್ವೇ. ನಮ್ಮ ಮೋದಿ ಇಂಡಿಯಾ ನೋಡಿ ಧರ್ಮ ನೋಡಿ ಓಟ್ ಹಾಕೋರು. ಯಾಕೆ ಅಂತಂದ್ರೆ ಇನ್ನೆಲ್ಲೂ ಪ್ರಪಂಚದಲ್ಲಿ ಎಲ್ಲೂ ಹಿಂದೂಸ್ತಾನ ಅನ್ನೋದು ಬರೀ ಹಿಂದೂಗಳಿಗೆ, ಸನಾತನ ಹಿಂದೂ ಧರ್ಮ ನಮ್ಮ ಹಿಂದೂಗಳಿಗಿರೋದು ಒಂದೇ ಒಂದು ಜಾಗ. ಇದನ್ನ ಉಳಿಸ್ಕೊಬೇಕು ಆಯ್ತಾ. ಇದನ್ನೇ ಬಿಟ್ಬಿಟ್ಟು ನಾವೆಲ್ಲ ಹೋಗೋದು ಹೇಳಿ. ಇಲ್ಲೊಬ್ರು ಇದ್ದಾರೆ ಸರ್, ನಮಸ್ತೆ. ಏನ್ ಸರ್ ಯಾರು ಗೆಲ್ತಾರ ಅನ್ಸುತ್ತೆ ಈ ಸಲ ಮಂಡ್ಯದಲ್ಲಿ? ಮಂಡ್ಯ ಕುಮಾರಸ್ವಾಮಿ ಅಂತ ಹೇಳ್ತಾ ಇದಾರಲ್ಲ, ಯಾಕೆ? ಅದಕ್ಕೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಅವರು CM ಆಗಿದ್ದಾಗ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಅದನ್ನ ಅನ್ಕೊಂತಾರೆ, ಅದನ್ನ ನೋಡಿ ಓಟ್ ಹಾಕ್ತಾರೆ. ನೋಡಾಕ್ತಾರೆ. ಬಟ್ ಸ್ಟಾರ್ ಚಂದ್ರ ಕಾಂಗ್ರೆಸ್ ಅವ್ರಿಗೆ ಅನುಕೂಲ ಆಗಲ್ವಾ ಗ್ಯಾರಂಟಿಗಳೆಲ್ಲ? ಗ್ಯಾರಂಟಿ ಅದೇನು ಎಲೆಕ್ಷನ್ ಇರುತ್ತೆ ಅಂತ ನನ್ನ ಐಡಿಯಾ. ಎಲೆಕ್ಷನ್ ಮುಂದರ ಮುಂದುವರಿತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದು ಹೇಳಲಿಕ್ಕೆ ಆಗಲ್ಲ. ಹೇಳಲಿಕ್ಕೆ ಆಗೋದಿಲ್ಲ.